ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಎಟಿಎಂನಲ್ಲಿ ಹಣ ಡ್ರಾ ಮಾಡಲು ಸಹಕರಿಸುವ ನೆಪದಲ್ಲಿ ಕಾರ್ಡ್ ವಂಚಿಸಿ ಸಾವಿರಾರು ಡ್ರಾ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ರಿಲಯನ್ಸ್ ಟ್ರೆಂಡ್ಸ್ ಮುಂಭಾಗದಲ್ಲಿರುವ SBI ಬ್ಯಾಂಕಿನ ಎಟಿಎಂನಲ್ಲಿ ಹಣವನ್ನು ಡ್ರಾ ಮಾಡಲು ಬಂದ ವ್ಯಕ್ತಿಯ ಎಟಿಎಂ ಕಾರ್ಡ್ ಬದಲಾಯಿಸಿ 33,154 ರೂಪಾಯಿಗಳನ್ನು ಡ್ರಾ ಮಾಡಿದ್ದಾರೆ ಎಂದು ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣರದಿನ್ನೆ ಗ್ರಾಮದ 46 ವರ್ಷದ ಶ್ರೀನಿವಾಸ್ ಎಂಬುವರು ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ ಸಲ್ಲಿಸಿರುವ ದೂರಿನಲ್ಲಿ ತಾಲೂಕಿನ ಆನೂರು SBI ಬ್ಯಾಂಕಿನಲ್ಲಿ ತನ್ನ ಹೆಂಡತಿಯಾದ ಸರಸ್ವತಮ್ಮರವರ ಹೆಸರಿನಲ್ಲಿ ಖಾತೆ ಇದ್ದು, ಸದರಿ ಖಾತೆಯ ಎಟಿಎಂ ಕಾರ್ಡ್ ಮೂಲಕ ನನ್ನ ವೈಯಕ್ತಿಕ ಖರ್ಚಿನ ನಿಮಿತ್ತ ಹಣವನ್ನು ಡ್ರಾ ಮಾಡಲು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ರಿಲಯನ್ಸ್ ಟ್ರೆಂಡ್ಸ್ ಮುಂಭಾಗದಲ್ಲಿರುವ SBI ಬ್ಯಾಂಕಿನ ಎಟಿಎಂನಲ್ಲಿ ಹಣವನ್ನು ಡ್ರಾ ಮಾಡಲು ಹೋಗಿ ಡ್ರಾ ಮಾಡಲು ಯತ್ನಿಸಿ ನನ್ನಿಂದ ಹಣ ಡ್ರಾ ಮಾಡಲು ಸಾಧ್ಯವಾಗಲಿಲ್ಲ. ಅಲ್ಲಿಯೇ ಪಕ್ಕದಲ್ಲೇ ಇದ್ದ ಯಾರೋ ವ್ಯಕ್ತಿ ನನ್ನ ಎಟಿಎಂ ಕಾರ್ಡನ್ನು ತೆಗೆದುಕೊಂಡು ಹಣವನ್ನು ಡ್ರಾ ಮಾಡಿಕೊಡುವುದಾಗಿ ಹೇಳಿ ಎಟಿಎಂನಿಂದ 5,000 ಹಣವನ್ನು ಡ್ರಾ ಮಾಡಿಕೊಟ್ಟನು. ಆಗ ಮತ್ತೊಬ್ಬ ವ್ಯಕ್ತಿ ಅಲ್ಲಿಗೆ ಬಂದು ಆತನ ಕೈಯಲ್ಲಿದ್ದ ಎಟಿಎಂ ಕಾರ್ಡನ್ನು ನನಗೆ ಕೊಟ್ಟು, ಇದೇ ನಿನ್ನ ಕಾರ್ಡ್ ಎಂದು ಹೇಳಿ ನನಗೆ ಹಣ ಡ್ರಾ ಮಾಡಿಕೊಟ್ಟ ವ್ಯಕ್ತಿ ಹಾಗೂ ಎಟಿಎಂ ಕಾರ್ಡನ್ನು ಕೊಟ್ಟ ವ್ಯಕ್ತಿ ಇಬ್ಬರು ಅಲ್ಲಿಂದ ಹೊರಟು ಹೋದರು. ನಂತರ ನಾನು ಮನೆಗೆ ಹೋದಾಗ ನನ್ನ ಹೆಂಡತಿ ನನ್ನನ್ನು ಕುರಿತು, ನೀನು 10 ಸಾರಿ ಹಣವನ್ನು ಡ್ರಾ ಮಾಡಿದೆಯಾ, ಏಕೆ ಎಂದು ಕೇಳಿದಾಗ ಎಟಿಎಂ ವಂಚನೆಯಾಗಿರುವುದು ತಿಳಿಯಿತು ಎಂದು ಅವರು ದೂರಿನಲ್ಲಿ ವಿವರಿಸಿದ್ದಾರೆ. ಇನ್ನು ಎಟಿಎಂ ಕಾರ್ಡನ್ನು ನೋಡಿದಾಗ ಅದು ಯಾರೋ ಸುನೀತಾ ಎಂಬ ಹೆಸರಿನಲ್ಲಿದ್ದು, ನಂತರ ಆನೂರಿನ SBI ಬ್ಯಾಂಕ್ಗೆ ಭೇಟಿ ನೀಡಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ವಂಚನೆಯಾಗಿರುವ ವಿಷಯವನ್ನು ತಿಳಿಸಿ ನನ್ನ ಹೆಂಡತಿಯ ಖಾತೆಯನ್ನು ಸಹ ಲಾಕ್ ಮಾಡಿಸಿದ್ದೇನೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ನನ್ನ ಹೆಂಡತಿಯ ಖಾತೆಯಿಂದ 5,000 ರೂಗಳನ್ನು ಡ್ರಾ ಮಾಡಿಕೊಂಡ ನಂತರ 9 ಬಾರಿ ನನ್ನ ಹೆಂಡತಿಯ ಖಾತೆಯಿಂದ ಯಾರೋ 33,154 ರೂಗಳನ್ನು ಡ್ರಾ ಮಾಡಿದ್ದು, ನನಗೆ ಹಣವನ್ನು ಡ್ರಾ ಮಾಡಿಕೊಟ್ಟ ವ್ಯಕ್ತಿ ಮತ್ತು ಆತನ ಜೊತೆಯಲ್ಲಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ಬಳಿ ಇದ್ದ ನನ್ನ ಹೆಂಡತಿಯ ಎಟಿಎಂ ಕಾರ್ಡನ್ನು ತೆಗೆದುಕೊಂಡು ಬೇರೆ ಯಾರ್ದೋ ಸುನೀತಾ ಎಂಬ ಹೆಸರಿನಲ್ಲಿ ಇರುವ ಎಟಿಎಂ ಕಾರ್ಡನ್ನು ನನಗೆ ಕೊಟ್ಟು ಮೋಸ ಮಾಡಿರುವ ಹಾಗೂ ಹಣ ಡ್ರಾ ಮಾಡಿರುವ ವ್ಯಕ್ತಿಯನ್ನು ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಲು ಕೋರಿ ನೀಡಿರುವ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸೇರಿದಂತೆ ನಗರ ಠಾಣೆಯ ಅಪರಾಧ ದಳದ ಸಿಬ್ಬಂದಿ ದೂರುದಾರರೊಂದಿಗೆ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ SBI ಬ್ಯಾಂಕಿನ ಎಟಿಎಂ ಬಳಿಗೆ ಧಾವಿಸಿ ಬಂದು ತಪಾಸಣೆ ನಡೆಸಿ ಮುಂದಿನ ಕ್ರಮ ಸಹ ಕೈಗೊಂಡಿದ್ದಾರೆ.